ಹಾಯ್ ಡಿಯರ್ ಸೆಕೆಂಡ್ PUC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತಕ್ಕಂತಹ ವಿಲಿಯಂ ಶೇಕ್ಸ್ಪಿಯರ್ ಅವರ ನಿಮ್ಮ ಫಸ್ಟ್ ಪೋಯಮ್ ಏನಿದೆನೋ ಇದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಇಲ್ಲಿ ನೀವು ಬ್ಯಾಕ್ಗ್ರೌಂಡನ್ನು ಕೊಟ್ಟಿದ್ದಾರೆ, ಅಂದರೆ ಈ ಒಂದು ಪೋಯಮ್ ಏನಿದೆನೋ ಇದರ ಒಂದು ಬ್ಯಾಕ್ಗ್ರೌಂಡನ್ನು ತಿಳಿದುಕೊಳ್ಳೋಣ. ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ ಅಂತಕ್ಕಂಥದ್ದು ಒಂದು ಪಟ್ಟಣ ಆಗಿದೆ. ಸೊ ಆ ಒಂದು ಪಟ್ಟಣದಲ್ಲಿ ಎರಡು ನೋಬಲ್ ಫ್ಯಾಮಿಲೀಸ್, ನೋಬಲ್ ಅಂದರೆ ಇಲ್ಲಿ ಶ್ರೀಮಂತ ಕುಟುಂಬಗಳು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ, ಮತ್ತು ಸಮಾಜದಲ್ಲಿ ಒಂದು ಗೌರವವನ್ನು ಸಂಪಾದನೆ ಮಾಡಿರ್ತಕ್ಕಂತಹ ಕುಟುಂಬಗಳು ಅಂತ ತಿಳ್ಕೊಳ್ಳೋಣ. ದ ಕ್ಯಾಪಿಲೆಟ್ಸ್ ಆ್ಯಂಡ್ ದ ಮಾಂಟೆಗೀಸ್. ಸೊ ಆ ಎರಡು ಕುಟುಂಬಗಳು ಯಾವಪ್ಪ ಅಂದರೆ ಕ್ಯಾಪಿಲೆಟ್ಸ್ ಮತ್ತು ಮಾಂಟೆಗ್ಸ್ ಅಂತಕ್ಕಂಥವು. ವರ್ ಸೋನ್ ಎನಿಮೀಸ್. ಸೊ ಇವೆರಡೂ ಕುಟುಂಬಗಳೇನಿದಾವೋ ಇವು ಆ ಜನ್ಮ ವೈರಿಗಳಾಗಿರ್ತವೆ, ಅಂದರೆ ಒಂದು ಕುಟುಂಬಕ್ಕೂ ಮತ್ತೊಂದು ಕುಟುಂಬಕ್ಕೂ ಆಗ್ತಾ ಇರೋದಿಲ್ಲ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬಿಲಾಂಗ್ಡ್ ಟು ರೈವಲ್ ಫ್ಯಾಮಿಲೀಸ್. ಸೊ ಈ ರೋಮಿಯೋ ಆ್ಯಂಡ್ ಜೂಲಿಯೆಟ್ ನಮ್ಮ ಒಂದು ಆ ಪೋಯಮ್ನ ನಾಯಕ ಮತ್ತು ನಾಯಕಿ ಏನಿದ್ದಾರೋ ಇವರು ಇಬ್ಬರು ವ್ಯಕ್ತಿಗಳು ಎರಡು ಮನೆತನಕ್ಕೆ ಸೇರಿರ್ತಕ್ಕಂಥವ್ರು. ಓಲ್ಡ್ ಲಾರ್ಡ್ ಕ್ಯಾಪಿಲೆಟ್ ಹೋಸ್ಟೆಡ್ ಎ ಗ್ರ್ಯಾಂಡ್ ಸಪ್ಪರ್. ಸೊ ಈ ಒಂದು ಕ್ಯಾಪಿಲೆಟ್ ಮನೆತನದ ಹಿರಿಕರು ಏನು ಮಾಡಿರ್ತಾರೆ ಅಂದರೆ ಒಂದು ಗ್ರ್ಯಾಂಡ್ ಸಪ್ಪರ್ ಅಂದರೆ ಒಂದು ಔತಣಕೂಟ ಅಂತ ನಾವು ಕರಿಬೋದು. ಸೊ ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿರ್ತಾರೆ, ಅಂದರೆ ಊರಿನ ಎಲ್ಲರನ್ನು ಕೂಡ ಅಲ್ಲಿ ಊಟಕ್ಕೆ ಕರೆದಿರ್ತಾರೆ. ದೋ ರೋಮಿಯೋ ಬಿಲಾಂಗ್ಡ್ ಟು ದ ಫ್ಯಾಮಿಲಿ ಆಫ್ ಮಾಂಟೆಗೀಸ್, ಹಿ ಅಟೆಂಡೆಡ್ ದ ಸಪ್ಪರ್. ನೋಡಿ, ರೋಮಿಯೋ ಏನು ಮಾಡ್ತಾನೆ, ಇವನು ಮಾಂಟೆಗಿಸ್ ಮನೆತನಕ್ಕೆ ಸೇರಿರ್ತಾನೆ. ಬಟ್ ಇವನು ಏನು ಮಾಡ್ತಾ ಇದ್ದಾನೆ, ಕ್ಯಾಪಿಲೆಟ್ ಮನೆತನದವರು ಕರೆದಿರ್ತಕ್ಕಂತಹ ಈ ಒಂದು ಔತಣಕೂಟಕ್ಕೆ ಹೋಗ್ತಾ ಇದ್ದಾನೆ. ಹಿ ಅಟೆಂಡೆಡ್ ದ ಸಪ್ಪರ್ ಇನ್ ಡಿಸ್ಗೈಸ್ ಟು ಸಿ ರೊಸಾಲಿನ್. ಸೊ ಅಲ್ಲಿ ರೊಸಾಲಿನ್ ಅಂತಕ್ಕಂತಹ ಒಬ್ಬ ಹುಡುಗಿ ಇರ್ತಾಳೆ, ಅವಳನ್ನು ನೋಡಬೇಕು ಅಂತಕ್ಕಂತಹ ಉದ್ದೇಶದೊಂದಿಗೆ ಇವನು ಅಲ್ಲಿಗೆ ಹೋಗಿರ್ತಾನೆ ರೋಮಿಯೋ. ದೇರ್ ಹಿ ಸೀಸ್ ಜೂಲಿಯೆಟ್ ಆನ್ ದ ಡ್ಯಾನ್ಸ್ ಫ್ಲೋರ್. ನೋಡಿ, ಅವನು ಹೋಗಿರ್ತಕ್ಕಂಥದ್ದು ರೋಸಾಲಿನನ್ನು ನೋಡಲಿಕ್ಕೆ, ಬಟ್ ಅಲ್ಲಿ ಅವನು ಜೂಲಿಯೆಟ್ಗಳನ್ನು ನೋಡ್ತಾನೆ ಒಂದು ಡ್ಯಾನ್ಸ್ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ. ಆ್ಯಂಡ್ ಈಸ್ ಫ್ಯಾಸ್ಕಿನೇಟೆಡ್ ಬೈ ಹರ್ ಬ್ಯೂಟಿ. ಅವಳನ್ನು ನೋಡಿದ ತಕ್ಷಣವೇ ಅವಳ ಕಡೆ ಇವನು ಫ್ಯಾಸ್ಕಿನೇಟೆಡ್ ಅಂದರೆ ಆಕರ್ಷಿತನಾಗ್ತಾ ಇದ್ದಾನೆ. ಆಫ್ಟರ್ ದ ಡ್ಯಾನ್ಸ್ ಹಿ ಲರ್ನ್ಸ್ ದ್ಯಾಟ್ ಶಿ ಈಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪ್ಲೆಟ್. ನೋಡಿ, ಅವಳು ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ರೋಮಿಯೋನಿಗೆ ಅವಳು ಈ ಒಂದು ಕ್ಯಾಪಿಲೆಟ್ ಮನೆತನಕ್ಕೆ ಸೇರಿರ್ತಕ್ಕಂಥವಳು ಅಂತ ತಿಳಿದಿರೋದಿಲ್ಲ. ಬಟ್ ಆ ಒಂದು ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಕೊನೆಗೆ ಇವನಿಗೆ ಅರ್ಥ ಆಗುತ್ತೆ ಅವಳು ಕ್ಯಾಪಿಲೆಟ್ ಮನೆತನದ ಮಗಳಾಗಿದ್ದಾಳೆ ಅಂತಕ್ಕಂಥದ್ದು. ಶಿ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಮ್ ದ ಎನಿಮಿ ಫ್ಯಾಮಿಲಿ. ಅವಳು ಕೂಡ ಅಷ್ಟೇನೆ, ಜೂಲಿಯೆಟ್ ಕೂಡ ಈ ಒಂದು ರೋಮಿಯೋನ ಕಡೆ ಆಕರ್ಷಿತಳಾಗ್ತಾಳೆ. ದ ಫಾಲೋಯಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದೇರ್ ಇಂಪ್ಲಿಸಿಟ್ ಫೀಲಿಂಗ್ಸ್ ಫಾರ್ ಒನ್ ಅನದರ್. ಸೊ ಅವರಿಬ್ಬರು ಕೂಡ ಎಷ್ಟೊಂದು ಪರಸ್ಪರ ಪ್ರೀತಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮುಂದೆ ಬರತಕ್ಕಂತಹ ಆ ಇಬ್ಬರು ವ್ಯಕ್ತಿಗಳ ಮಾತುಗಳಲ್ಲಿ ಕೇಳ್ತಾ ಹೋಗ್ತೇವೆ. ಸೊ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೊದಲನೇದಾಗಿ ರೋಮಿಯೋನ ಮಾತುಗಳನ್ನು ಕೊಟ್ಟಿದ್ದಾರೆ. ಇದು ಆ್ಯಕ್ಟ್ 1 ಸೀನ್ 5 ಬರ್ತಕ್ಕಂತಹ ಒಂದು ನುಡಿಗಳಾಗಿರ್ತವೆ ವಿದ್ಯಾರ್ಥಿಗಳೇ. ರೋಮಿಯೋ ಹೇಳ್ತಕ್ಕಂತಹ ಮಾತುಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಈಗ ನಾವು ಈ ಒಂದು ಲೈನ್ಸ್ಗಳನ್ನು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೋಮಿಯೋ ಮತ್ತು ಜೂಲಿಯೆಟ್ ಇಬ್ಬರ ಒಂದಿಷ್ಟು ಮಾತುಗಳನ್ನು ತೆಗೆದುಕೊಂಡು ಏನೆಲ್ಲ ಮೀನಿಂಗನ್ನು ಕೊಡುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಜೂಲಿಯೆಟ್ ಹೇಳಿರ್ತಕ್ಕಂಥದ್ದು ನೋಡಿ, ಆ್ಯಕ್ಟ್ 3 ಬರ್ತಕ್ಕಂತಹ ಸೀನ್ 2 ಬರ್ತಕ್ಕಂತಹ ಮಾತುಗಳು. ಬನ್ನಿ ಇವುಗಳನ್ನು ಈಗ ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ರೋಮಿಯೋನ ಮಾತುಗಳನ್ನು ನೋಡ್ತಾ ಹೋಗೋಣ. ಓ ಶಿ ಡತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಲೈಕ್ ಎ ರಿಚ್ ಜ್ವೆಲ್ ಇನ್ ಆನ್ ಇಥೋಪ್ಸ್ ಇಯರ್. ಸೊ ರೋಮಿಯೋ ಏನು ಹೇಳ್ತಾ ಇದೆ ನೋಡಿ, ರೋಮಿಯೋ ಈಸ್ ಇಮ್ಮಿಡಿಯೇಟ್ಲಿ ಕ್ಯಾಪ್ಟಿವೇಟೆಡ್ ಬೈ ಜೂಲಿಯೆಟ್ಸ್ ಬ್ಯೂಟಿ ವೆನ್ ಹಿ ಸೀಸ್ ಹರ್ ಫಾರ್ ದ ಫಸ್ಟ್ ಟೈಮ್ ಅಟ್ ದ ಕ್ಯಾಪಿಲೆಟ್ ಪಾರ್ಟಿ. ಸೊ ಆ ಒಂದು ಕ್ಯಾಪಿಲೆಟ್ ಔತಣಕೂಟಕ್ಕೆ ಏನು ಹೋಗಿದಾನೋ ಆ ಒಂದು ಔತಣಕೂಟದಲ್ಲಿ ಜೂಲಿಯೆಟ್ಗಳನ್ನು ನೋಡಿದ ತಕ್ಷಣವೇ ಅವಳ ಒಂದು ಸೌಂದರ್ಯಕ್ಕೆ ಮಾರು ಹೋಗ್ತಾ ಇದ್ದಾನೆ ರೋಮಿಯೋ. ಹಿ ಎಕ್ಸಾಗರೇಟ್ಸ್ ಹರ್ ರ್ಯಾಡಿಯನ್ಸ್ ಬೈ ಸೇಯಿಂಗ್ ಶಿ ಈಸ್ ಸೋ ಬ್ರೈಟ್ ಆ್ಯಂಡ್ ಡಸಲಿಂಗ್ ದ್ಯಾಟ್ ಶಿ ಟೀಚಸ್ ದ ಟಾರ್ಚಸ್ ಹೌ ಟು ಶೈನ್. ನೋಡಿ, ಓ ಶಿ ಡತ್ ಟೀಚ್, ಅವಳು ಟೀಚ್ ಮಾಡಬಲ್ಲಳು. ಯಾವುದಕ್ಕೆ ಅಂದರೆ ದ ಟಾರ್ಚಸ್, ಅಂದರೆ ಅಲ್ಲಿ ಏನು ಟಾರ್ಚ್ಗಳಿರ್ತವೋ ಬೆಳಕನ್ನು ಕೊಡ್ತಕ್ಕಂಥವು ಅವುಗಳಿಗೆ ಇವಳು ಟೀಚ್ ಮಾಡ್ತಾಳೆ ಜೂಲಿಯೆಟ್. ಏನಂತಂದರೆ ಹೌ ಟು ಬರ್ನ್ ಬ್ರೈಟ್, ಯಾವ ರೀತಿ ಬೆಳಕನ್ನು ನೀಡಬೇಕು ಅಂತಕ್ಕಂಥದ್ದನ್ನು ಅವುಗಳಿಗೆ ಟೀಚ್ ಮಾಡ್ತಕ್ಕಂತಹ ಒಂದಿಷ್ಟು ರ್ಯಾಡಿಯನ್ಸ್ ಇವಳ ಬಳಿ ಇದೆ. ಅಂದರೆ ಅಷ್ಟೊಂದು ಅವಳು ಅಲ್ಲಿ ಹೊಳಿತಾ ಇದ್ದಾಳೆ. ಆ ಟಾರ್ಚಸ್ಗಳು ಕೂಡ ಬೆಳಕನ್ನು ಕೊಡ್ತಾ ಇಲ್ಲ, ಅಷ್ಟೊಂದು ಬೆಳಕನ್ನು ಇವಳಿಂದಾನೇ ಅಲ್ಲಿ ಆ ಒಂದು ಪ್ಲೇಸ್ ಪಡೆದುಕೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾನೆ.
ದ ಟಾರ್ಚಸ್ ಆರ್ ಸಪೋಸ್ ಟು ಲೈಟ್ ಅಪ್ ದ ರೂಮ್ ಬಟ್ ಜೂಲಿಯಟ್ಸ್ ಬ್ಯೂಟಿ ಮೇಕ್ಸ್ ದಿರ್ ಲೈಟ್ ಸೀಮ್ ವೀಕ್ ಇನ್ ಕಂಪ್ಯಾರಿಸನ್. ಸೊ ಆ ಒಂದು ಬೆಳಕನ್ನು, ಆ ಒಂದು ಲೈಟ್ಗಳೇನು ಕೊಡಬೇಕಾಗಿತ್ತೋ, ಟಾರ್ಚ್ಗಳೇನು ಕೊಡಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಿನ ಬೆಳಕನ್ನು ಜೂಲಿಯೆಟ್ಗಳ ಒಂದು ಸೌಂದರ್ಯವೇ ಅಲ್ಲಿ ಕೊಡ್ತಾ ಇದೆ ಅಂತೇಳಿ ರೋಮಿಯೋ ಹೇಳ್ತಾನೆ. He compares her presence to a jewel hanging against the dark cheek of night, much like a precious gem worn on the ear of an Ethiopian. ನಮಗೆಲ್ಲ ತಿಳಿದಿದೆ, ಆಫ್ರಿಕಾದ ಜನಗಳು ಬ್ಲ್ಯಾಕ್ ಆಗಿ ಇರ್ತಾರೆ ಅಂತಕ್ಕಂಥದ್ದು. ಸೊ ಆ ಒಂದು ಬ್ಲ್ಯಾಕ್ ಪೀಪಲ್ ಧರಿಸ್ತಕ್ಕಂತಹ ಒಂದು ಆಭರಣ ಎಷ್ಟೊಂದು ಹೊಳಿತಾ ಇರುತ್ತಲ್ವ ಅವರ ಒಂದು ಬಾಡಿ ಮೇಲೆ. ಸೊ ಆ ರೀತಿಯಾಗಿರ್ತಕ್ಕಂತಹ ಒಂದು ಹೊಳಪನ್ನು ಇವಳು ಅಲ್ಲಿ ಕೊಡ್ತಾ ಇದ್ದಾಳೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್ ಲೈಕ್ ಎ ರಿಚ್ ಜುವೆಲ್. ನೋಡಿ, ರಿಚ್ ಜುವೆಲ್ ಅಂದರೆ ತುಂಬಾ ಶೈನಿಂಗ್ ಆಗಿರ್ತಕ್ಕಂತಹ ಒಂದು ಆಭರಣ ಅಂತ ಹೇಳ್ಬೋದು. ಇಥೋಪಿಯರ್ ಅಂದರೆ ಆಫ್ರಿಕಾದ ಒಬ್ಬ ಮಹಿಳೆ. ಇಥೋಪಿಯರ್ ಅಂದರೆ ಯಾರೇ ಒಂದು ಆಫ್ರಿಕಾದ ದೇಶದ ಮಹಿಳೆ ಆಗಿರ್ಬೋದು. ಅವಳ ಆ ಒಂದು ಆಭರಣವನ್ನು ಧರಿಸಿದಾಗ ಅವಳ ಒಂದು ಬಾಡಿಯ ಮೇಲೆ ಅದೊಂದು ಎಷ್ಟೊಂದು ಪಳಪಳ ಹೊಳಿತಾ ಇರುತ್ತಲ್ವ, ಹಾಗೆ ಇವಳು ಆ ಒಂದು ರಾತ್ರಿಯಲ್ಲಿ ಆ ಒಂದು ಔತಣಕೂಟದಲ್ಲಿ ಹೊಳಿತಾ ಇದ್ದಾಳೆ ಅಂತ ರೋಮಿಯೋ ಹೇಳ್ತಾ ಇದ್ದಾನೆ. ಬ್ಯೂಟಿ ಟೂ ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟೂ ಡಿಯರ್ ಅಂತ ಹೇಳ್ತಾ ಇದ್ದಾನೆ ರೋಮಿಯೋ. ಮತ್ತೆ ಇದರ ಅರ್ಥ ನೋಡಿ, ರೋಮಿಯೋ ಕಂಟಿನ್ಯೂಸ್ ಟು ಪ್ರೈಸ್ ಜೂಲಿಯೆಟ್ ಸೇಯಿಂಗ್ ಹರ್ ಬ್ಯೂಟಿ ಈಸ್ ಟೂ ರಿಚ್ ಆರ್ ವ್ಯಾಲ್ಯೂಯಬಲ್. ಅವಳ ಒಂದು ಬ್ಯೂಟಿ ಏನಿದೆನೋ ಅದು ತುಂಬ ಶ್ರೀಮಂತಿಕೆಯಿಂದ ಕೂಡಿದೆ, ಅದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಟು ಬಿ ಯೂಸ್ಡ್ ಆರ್ ಟಚ್ಡ್ ಬೈ ಎನಿವನ್. ಸೊ ಅದು ಸಾಧಾರಣ ವ್ಯಕ್ತಿಗಳು ಅದನ್ನು ಮುಟ್ತಕ್ಕಂಥದ್ದಲ್ಲ. ಸಿ ಈಸ್ ಟೂ ಗುಡ್ ಟು ಪ್ರೀಶಿಯಸ್ ಫಾರ್ ದಿಸ್ ವರ್ಲ್ಡ್. ಈ ಒಂದು ಜಗತ್ತಲ್ಲೇನೆ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಬ್ಯೂಟಿಯನ್ನು ಇವಳು ಹೊಂದಿದ್ದಾಳೆ. ಅವಳನ್ನು ಸಾಧಾರಣವಾಗಿರ್ತಕ್ಕಂತಹ ವ್ಯಕ್ತಿಗಳು ಟಚ್ ಕೂಡ ಮಾಡೋಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. The phrase for earth too dear implies that she is like something heavenly. ಸೊ ಅವಳನ್ನು ಯಾಕೆ ಮುಟ್ಲಿಕ್ಕೆ ಆಗೋದಿಲ್ಲ ಅಂದರೆ ಅವಳು ಹೆವನ್ಲಿ ಅಂದರೆ ಈ ಒಂದು ಲೋಕದಿಂದ ಬಂದವಳಲ್ಲ, ಅವಳು ಅಲೌಕಿಕವಾಗಿರ್ತಕ್ಕಂಥವಳು. ಅವಳು ಪರ್ಹ್ಯಾಪ್ಸ್ ಆನ್ ಏಂಜಲ್ ಅಂತ ಹೇಳ್ತಾ ಇದ್ದಾನೆ ನೋಡಿ. ಆ್ಯಂಡ್ ಡಸಂಟ್ ಈವನ್ ಬಿಲಾಂಗ್ ಇನ್ ದ ಅರ್ಥ್ಲಿ ರಿಯಲ್ಮ್. ಈ ಒಂದು ಭೂಮಿಗೆ ಸಂಬಂಧಪಟ್ಟಂಥವಳಲ್ಲ, ಅಂದರೆ ಅವಳು ಹೆವನ್ಲಿ ಒಂದು ಥಿಂಗ್ ಆಗಿದ್ದಾಳೆ ಅಂತ ಹೇಳ್ತಾನೆ. He sees her as something divine, beyond reach and beyond the ordinary experience of humans. ಸಾಮಾನ್ಯ ಜನಗಳ ಒಂದು ಚಿಂತನೆಗೂ ಕೂಡ ಅವಳು ಸಿಗ್ತಕ್ಕಂಥವಳಲ್ಲ, ಅವಳು ಡಿವೈನ್ ಆಗಿದ್ದಾಳೆ. ಅಂದರೆ ದೇವತೆಗಳಿಗೆ ಕಂಪೇರ್ ಮಾಡ್ತಾ ಇದ್ದೇನೆ ಅವಳ ಒಂದು ಬ್ಯೂಟಿಯನ್ನು. So shows a snowy dove trooping with crows as yonder lady over her fellows shows. Romeo compares Juliet to a white dove moving among crows. ವೈಟ್ ಡವ್ ಅಂದರೆ ಒಂದು ಬಿಳಿದಾಗಿರ್ತಕ್ಕಂತಹ ಒಂದು ಪಾರಿವಾಳ. ಅಮಾಂಗ್ ಕ್ರೌಸ್ ಅಂದರೆ ಕಪ್ಪಾಗಿರ್ತಕ್ಕಂತಹ ಒಂದಿಷ್ಟು ಕಾಗೆಗಳೊಂದಿಗೆ ಹೋಗ್ತಾ ಇರಬೇಕಾದ್ರೆ ಅದು ಈ ಒಂದು ಡವ್ ಸಪ್ರೇಟಾಗಿ ಕಾಣಿಸುತ್ತಲ್ವ. ಅಗೇನ್ ಯೂಸಿಂಗ್ ದ ಕಾಂಟ್ರಾಸ್ಟ್ ಆಫ್ ಲೈಟ್ ಆ್ಯಂಡ್ ಡಾರ್ಕ್. ಸೊ ಆ ರೀತಿ ಅವರಿಬ್ಬರ ಒಂದು ಕಂಪ್ಯಾರಿಸನನ್ನು ಮಾಡ್ತಾ ಇದ್ದಾನೆ. ಅಂದರೆ ಜೂಲಿಯೆಟ್ಗಳನ್ನು ಒಂದು ವೈಟ್ ಡವ್ಗೆ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾನೆ. ದ ವೈಟ್ ಡವ್ ಸಿಂಬಲೈಸಸ್ ಪ್ಯೂರಿಟಿ, ಜೆಂಟಲ್ನೆಸ್ ಆ್ಯಂಡ್ ಗ್ರೇಸ್, ವೈಲ್ ದ ಕ್ರೌಸ್ ರಿಪ್ರೆಸೆಂಟ್ ದ ಆರ್ಡಿನರಿ ವುಮೆನ್ ಅರೌಂಡ್ ಹರ್. ಸೊ ಇವಳು ಒಂದು ಸ್ಪೆಷಲ್ ಅಂತ ಹೇಳ್ತಾ ಇದ್ದಾನೆ. ಸುತ್ತಮುತ್ತ ಇರತಕ್ಕಂತಹ ಆ ಒಂದು ಹೆಣ್ಣು ಮಕ್ಕಳು ಏನಿದ್ದಾರೋ ಅವರನ್ನ ಕ್ರೌಸ್ಗೆ ಕಂಪೇರ್ ಮಾಡ್ತಾ ಇದ್ದಾನೆ, ಅಂದರೆ ಕಾಗೆಗಳಿಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಅವರೆಲ್ಲ ಆರ್ಡಿನರಿ ವುಮೆನ್ ಆಗಿದ್ದಾರೆ, ಬಟ್ ಇವಳು ಮಾತ್ರ ತುಂಬಾ ಪ್ಯೂರ್ ಆಗಿರ್ತಕ್ಕಂತಹ, ತುಂಬಾ ಜೆಂಟಲ್ ಆಗಿರ್ತಕ್ಕಂತಹ, ಗ್ರೇಸ್ಫುಲ್ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿದ್ದಾಳೆ ಅಂತ ಹೇಳ್ತಾನೆ. This metaphor suggests that compared to Juliet, all the other women look plain and unimpressive. ಈ ಒಂದು ಜೂಲಿಯೆಟ್ಗೆ ಕಂಪೇರ್ ಮಾಡಿದರೆ ಬೇರೆ ಹೆಣ್ಮಕ್ಳೇನಿದ್ದಾರೋ ಅವರು ಇಂಪ್ರೆಸಿವ್ ಅಲ್ಲ ಅಂತ ಹೇಳ್ತಾನೆ. He sees her as the one beautiful figure among a group of our age people. The measure done, I will watch her place of stand and touching hers make blessed my rude hand. ನೋಡಿ, ಇಲ್ಲಿ ಮೆಜರ್ ಅಂದರೆ ಡ್ಯಾನ್ಸ್ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. The measure refers to the dance that is happening at the party. Romeo says that when the dance is over, he will keep an eye on where Juliet goes and try to be near her. ಸೊ ಆ ಒಂದು ಡ್ಯಾನ್ಸ್ ಪಾರ್ಟಿ ಮುಗಿದ ಮೇಲೆ ಅವಳು ಎಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲೋ ಆ ಒಂದು ಪ್ಲೇಸ್ಗೆ ಹೋಗಿ ತಾನು ನಿಂತ್ಕೊಳ್ಳೋದಾಗಿ ಮತ್ತು ಅವಳ ಒಂದು ಸಾಮೀಪ್ಯವನ್ನು ಬಯಸ್ತಾ ಇರೋದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ನೋಡಿ, ಇಲ್ಲಿ ಗಮನಿಸ್ಬೋದು, ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂದರೆ ಅವಳು ಎಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲೋ ಆ ಒಂದು ಪ್ಲೇಸನ್ನು ನೋಡ್ತಾನೆ ನಿಂತ್ಕೊಳ್ತೇನೆ. ಆ್ಯಂಡ್ ಟಚಿಂಗ್ ಹರ್ಸ್ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಲೈನಲ್ಲಿ, ಹಿ ಹೋಪ್ಸ್ ಟು ಟಚ್ ಹರ್ ಹ್ಯಾಂಡ್ ಆ್ಯಂಡ್ ಈವನ್ ಜಸ್ಟ್ ದ್ಯಾಟ್
ಟಚ್ ವುಡ್ ಬಿ ಅ ಬ್ಲೆಸ್ಸಿಂಗ್ ಫಾರ್ ಹಿಮ್. ಅವಳ ಒಂದು ಸ್ಪರ್ಶವೇ ಸಾಕು ಇಲ್ಲಿ, ಅದೇ ನನಗೆ ಒಂದು ಬ್ಲೆಸ್ಸಿಂಗ್, ಅದೇ ನನಗೆ ಒಂದು ಆಶೀರ್ವಾದ ಅಂತೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. ಅಂದರೆ ಅವಳ ಒಂದು ಟಚ್ ಅನ್ನು ಪಡೀಲಿಕ್ಕೂ ಕೂಡ ತಾನು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾನೆ. ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್, ತನ್ನ ಕೈಗಳನ್ನು ರೂಡ್ ಅಂತ ಕರಿತಾ ಇದ್ದಾನೆ. ಸೊ ಅವಳನ್ನು ಟಚ್ ಮಾಡೋದ್ರ ಮೂಲಕ ಆ ಒಂದು ರೂಡ್ನೆಸ್ ಹೊರಟು ಹೋಗಬಹುದು. ಹಿ ಕಾಲ್ಸ್ ಹಿಸ್ ಓನ್ ಹ್ಯಾಂಡ್ ರೂಡ್, ಮೀನಿಂಗ್ ರಫ್ ಆರ್ ಅನ್ವರ್ದಿ, ಬಟ್ ಬಿಲೀವ್ಸ್ ಇಟ್ ವಿಲ್ ಬಿ ಬ್ಲೆಸ್ಡ್ ಆರ್ ಪ್ಯೂರಿಫೈಡ್ ಬೈ ಟಚಿಂಗ್ ಹರ್ಸ್. ಸೊ ಅವಳ ಒಂದು ಮೃದುವಾಗಿರ್ತಕ್ಕಂತಹ ಸುಕೋಮಲವಾಗಿರ್ತಕ್ಕಂತಹ ಕೈಗಳನ್ನು ಮುಟ್ಟಿದ್ದೇ ಆದರೆ ತನ್ನ ಒಂದು ರಫ್ ಆಗಿರ್ತಕ್ಕಂತಹ ಆ ಕೈಗಳು ಕೂಡ ಪುಣ್ಯವನ್ನು ಮಾಡಿದ ಹಾಗೇನೆ ಅಂತ ಹೇಳ್ತಾನೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ, ಫೋರ್ಸ್ ವೇರ್ ಇಟ್ ಸೈಟ್, ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. In this final part of the speech, Romeo questions whether he has ever truly loved before this moment. ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ತಾ ಇದ್ದಾನೆ ನೋಡಿ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಅಂದರೆ ಇಲ್ಲಿಯವರೆಗೂ ನಾನು ಯಾರನ್ನಾದರೂ ಪ್ರೀತಿಸಿದ್ನಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ತಾ ಇದ್ದಾನೆ ನೋಡಿ. ಅವನು ಆ ಒಂದು ಪಾರ್ಟಿಗೆ ಬಂದಿದ್ದೇ ರೊಜಾಲಿಗಳನ್ನು ನೋಡಬೇಕು ಅಂತೇಳಿ, ಬಟ್ ಈಗ ತಾನೇನು ಹಿಂದೆ ಪ್ರೀತಿಸಿದ್ನೋ ಅದು ಯಾವುದೂ ಕೂಡ ಸತ್ಯ ಅಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಜಸ್ಟ್ ಬಿಫೋರ್ ದಿಸ್ ಸೀನ್ ಹಿ ವಾಸ್ ಹಾರ್ಟ್ ಬ್ರೋಕನ್ ಓವರ್ ಅನದರ್ ವುಮೆನ್, ರೊಜಾಲಿನ್, ಬಟ್ ನೌ ಹಿ ಕಂಪ್ಲೀಟ್ಲಿ ಡಿನೈಸ್ ದಟ್ ಅರ್ಲಿಯರ್ ಲವ್. ಅಂದರೆ ಇಲ್ಲಿಯವರೆಗೂ ಆ ರೊಜಾಲಿನ್ಗಳನ್ನು ಏನು ಪ್ರೀತಿಸ್ತಾ ಇದ್ನೋ ಅದು ಸತ್ಯವಲ್ಲ ಅಂತ ಹೇಳ್ತಾನೆ. ಹಿ ಸೇಸ್ ಫೋರ್ಸ್ ವೇರ್ ಇಟ್ ಸೈಟ್, ಮೀನಿಂಗ್ ಹಿ ಸ್ವೇರ್ಸ್ ಟು ಹಿಸ್ ಓನ್ ಐಸ್ ದ್ಯಾಟ್ ವಾಟ್ ಹಿ ಥಾಟ್ ವಾಸ್ ಲವ್ ಬಿಫೋರ್ ವಾಸ್ ನಥಿಂಗ್ ಕಂಪೇರ್ಡ್ ಟು ವಾಟ್ ಹಿ ಫೀಲ್ಸ್ ನೌ. ಸೊ ಈಗ ಅವನೇನು ಪ್ರೀತಿಸ್ತಾ ಇದ್ದನೋ, ಈಗ ಆ ಒಂದು ಜೂಲಿಯೆಟ್ಟಳ ಮೇಲೆ ಏನು ಅವನಿಗೆ ಪ್ರೀತಿ ಬಂದಿದೆನೋ ಇದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಬೇರೆ ಯಾವುದೂ ಇಲ್ಲ. ಈ ಹಿಂದೆ ಪ್ರೀತಿ ಏನಾದರೂ ಮೂಡಿದರೆ ಅದು ಸತ್ಯವಲ್ಲ ಅಂತ ಹೇಳ್ತಾ ಇದ್ದೇನೆ. ಫೋರ್ಸ್ ವೇರ್ ಇಟ್ ಸೈಟ್ ಅಂದರೆ ಅದನ್ನು ಬಿಟ್ಬಿಡಿ, ಅದು ಯಾವುದು ಕೂಡ ಸತ್ಯ ಅಲ್ಲ ಅಂತ. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್, ಈ ರಾತ್ರಿಯವರೆಗೂ ಕೂಡ ನಾನು ಇಷ್ಟೊಂದು ಸೌಂದರ್ಯವನ್ನು ಬೇರೆ ಎಲ್ಲೂ ನೋಡಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ ರೋಮಿಯೋ. ಜೂಲಿಯಟ್ಸ್ ಬ್ಯೂಟಿ ಈಸ್ ಸೋ ಓವರ್ವೆಲ್ಮಿಂಗ್ ದ್ಯಾಟ್ ಹಿ ಬಿಲೀವ್ಸ್ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ಟ್ರೂ ಲವ್ ಫಾರ್ ದ ವೆರಿ ಫಸ್ಟ್ ಟೈಮ್. ನಿಜವಾಗಿರ್ತಕ್ಕಂತಹ ಪ್ರೀತಿಯನ್ನು ಪ್ರಥಮ ಬಾರಿಗೆ ತಾನು ಈಗ ನೋಡ್ತಾ ಇದ್ದೇನೆ. ಆ ಒಂದು ಜೂಲಿಯೆಟ್ಳ ಒಂದು ಬ್ಯೂಟಿಯಲ್ಲಿ ನಾನು ಕಳೆದು ಹೋಗಿದ್ದೇನೆ ಅಂಥೇಳಿ ಅವಳ ಒಂದು ಸೌಂದರ್ಯವನ್ನು ಕುರಿತು ಬಣ್ಣನೆಯನ್ನು ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಆಗಿ ಇಡೀ ರೋಮಿಯೋನ ಮಾತುಗಳನ್ನು ಇಲ್ಲಿ ನಾವು ನೋಡೋದಾದರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂತಹ ಸಮರಿಯನ್ನು ನೀವು ಸರಿಯಾಗಿ ಕಲಿತುಕೊಳ್ಳಿ. ನಿಮ್ಮ ಲಾಂಗ್ ಟೈಪ್ ಆನ್ಸರ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ರೋಮಿಯೋ ಯಾವ ರೀತಿ ಜೂಲಿಯೆಟ್ಗಳನ್ನು ಹೊಗಳ್ತಾನೆ ಅಂದರೆ ನೀವು ಈ ಒಂದು ಪಾಯಿಂಟ್ಸ್ಗಳನ್ನು ನೆನಪಿಕೊಂಡ್ರೆ ಸಾಕಾಗುತ್ತೆ. In this speech from Romeo and Juliet, Romeo sees Juliet for the first time and is amazed by how beautiful she is. ಮೊದಲನೇ ನೋಟದಲ್ಲಿನೇ ಅವಳನ್ನು ನೋಡಿದ ಕ್ಷಣನೇ ತುಂಬ ಅದ್ಭುತವಾಗಿರ್ತಕ್ಕಂತಹ ಬ್ಯೂಟಿಯನ್ನು ಜೂಲಿಯೆಟ್ ಹೊಂದಿದ್ದಾಳೆ ಅಂತೇಳಿ ರೋಮಿಯೋ ಅಂದ್ಕೊಳ್ತಾ ಇದ್ದಾನೆ. He says she shines brighter than the lights and stands out like a bright jewel in the dark. ಮೊದಲಿಗೆ ಹೇಳಿದಾಗೆ ಅವಳು ಆ ಒಂದು ಟಾರ್ಚ್ಗಳಿಗೆ ಕೂಡ ಒಂದು ಟೀಚ್ ಮಾಡ್ತಕ್ಕಂತಹ ಯಾವ ರೀತಿ ಬ್ರೈಟ್ನೆಸ್ಸನ್ನು ಕೊಡಬೇಕು ಅಂಥೇಳಿ ಟೀಚ್ ಮಾಡ್ತಾ ಇದ್ದಾಳೆ, ಮತ್ತು ಅವಳು ಒಂದು ಜುವೆಲ್ಲೇ ಆಗಿದ್ದಾಳೆ ಆ ಡಾರ್ಕ್ ಪೀಪಲ್ಗಳು ಧರಿಸ್ತಕ್ಕಂತಹ ಅಂತೇಳಿ ಹೇಳ್ತಾನೆ. ಹಿ ಕಂಪೇರ್ಸ್ ಹರ್ ಟು ಎ ವೈಟ್ ಡವ್ ಅಮಾಂಗ್ ಬ್ಲ್ಯಾಕ್ ಕ್ರೌಸ್, ಮೀನಿಂಗ್ ಶಿ ಈಸ್ ಮಚ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿವನ್ ಎಲ್ಸ್. ಅದ್ರ ಜೊತೆಗೆ ಅವಳನ್ನು ಡವ್ಗೆ ಕಂಪೇರ್ ಮಾಡ್ತಾ ಇದ್ದಾನೆ, ಬಿಳಿ ಪಾರಿವಾಳಕ್ಕೆ ಕಂಪೇರ್ ಮಾಡ್ತಾ ಇದ್ದಾನೆ, ಮತ್ತು ಸುತ್ತಮುತ್ತ ಇರತಕ್ಕಂತಹ ಬೇರೆ ಆ ಒಂದು ಹುಡುಗಿಯರು ಅಥವಾ ಹೆಣ್ಣು ಮಕ್ಕಳು ಏನಿದ್ರು ಅವರನ್ನು ಕ್ರೌಸ್ಗೆ ಇಲ್ಲಿ ರೋಮಿಯೋ ಕಂಪೇರ್ ಮಾಡ್ತಾ ಇದ್ದಾನೆ, ಅಂದರೆ ಕಾಗೆಗಳಿಗೆ. ಸೊ ಇವಳೊಂದು ವಿಶೇಷ ಅಂತೇಳಿ ಹೇಳ್ತಾ ಇದ್ದಾನೆ. ಶಿ ಈಸ್ ಮಚ್ ಮೋರ್ ಬ್ಯೂಟಿಫುಲ್ ಅಂತ ಹೇಳ್ತಾನೆ. Romeo feels her beauty is too special for the world. He wants to go near her and touch her hand, thinking it would bless him. ಸೊ ಅವಳೇನು ಡ್ಯಾನ್ಸ್ ಮಾಡ್ತಾ ಇದ್ಲೋ ಆ ಪ್ಲೇಸ್ಗೆ ಹೋಗಿ ನಿಂತ್ಕೊಂಡು ಅವಳ ಒಂದು ಕೈಗಳ ಸ್ಪರ್ಶವನ್ನು ತಾನು ಮಾಡಬೇಕು, ಇದರಿಂದ ತಾನು ಪುಣ್ಯ ಮಾಡಿದ ಹಾಗಾಗುತ್ತೆ ಅಂಥೇಳಿ ಹೇಳ್ತಾನೆ. He then says he never truly loved before because he had never seen real beauty until now. ಈ ಹಿಂದೆ ತಾನು ಯಾವತ್ತೂ ಕೂಡ ಇಷ್ಟೊಂದು ಪ್ರೀತಿಯಲ್ಲಿ ಬಿದ್ದಿರಲಿಲ್ಲ, ಮೊಟ್ಟ ಮೊದಲ ಬಾರಿಗೆ ನನ್ನ ಲೈಫಲ್ಲಿ ನಿಜವಾಗಿರ್ತಕ್ಕಂತಹ ಒಂದು ರಿಯಲ್ ಬ್ಯೂಟಿಯನ್ನು ಈಗ ನೋಡ್ತಾ ಇದ್ದೇನೆ, ಇದೇ ನನ್ನ ಜೀವನದ ಪ್ರಥಮವಾಗಿರ್ತಕ್ಕಂತಹ ಮತ್ತು ನಿಜವಾಗಿರ್ತಕ್ಕಂತಹ ಪ್ರೀತಿ ಆಗಿದೆ ಅಂತೇಳಿ ರೋಮಿಯೋ ಹೇಳ್ತಾನೆ. ವಿದ್ಯಾರ್ಥಿಗಳೇ, ಇದಿಷ್ಟು ರೋಮಿಯೋನ ಮಾತುಗಳಾಗಿದ್ದಾವೆ. ಇನ್ನು ಜೂಲಿಯೆಟ್ಳ ಮಾತುಗಳನ್ನು ನೋಡ್ತಾ ಹೋಗೋಣ. ಕಮ್ ನೈಟ್ ಕಮ್ ರೋಮಿಯೋ ಕಮ್, thou day in night, for thou wilt lie upon the wings of night, whiter than new snow on a raven's back. Juliet is eagerly waiting for night to come because that's when Romeo will visit her. ಸೊ ಈಗ ಜೂಲಿಯೆಟ್ ಆ ರಾತ್ರಿಗೋಸ್ಕರ ಕಾಯ್ತಾ ಇದ್ದಾಳೆ ನೋಡಿ. ಕಮ್ ನೈಟ್ ಕಮ್ ಅಂದರೆ ರಾತ್ರಿಯನ್ನು ಕರಿತಾ ಇದ್ದಾಳೆ. ಕಮ್ ರೋಮಿಯೋ, ಯಾಕೆ ರಾತ್ರಿಯನ್ನು ಕರಿತಾ ಇದ್ದಾಳೆ ಅಂದರೆ ಆ ಒಂದು ನೈಟ್ ಟೈಮಲ್ಲೇ ರೋಮಿಯೋ ಇವಳನ್ನು ವಿಸಿಟ್ ಮಾಡ್ತಾ ಇರ್ತಾನೆ. ಕಮ್ ದೌ ಡೇ ಇನ್ ನೈಟ್. ಸೊ
ಆ ರೋಮಿಯೋ ಇವಳ ಬಳಿ ಬಂದರೆ ಆ ಒಂದು ರಾತ್ರಿನೇ ಇವಳಿಗೆ ಹಗಲಾಗ್ತಾ ಇದೆ. ಶಿ ಕಾಲ್ಸ್ ಹಿಮ್ ಹರ್ ಡೇ ಇನ್ ನೈಟ್, ಮೀನಿಂಗ್ ಹಿ ಬ್ರಿಂಗ್ಸ್ ಲೈಟ್ ಟು ಹರ್ ಡಾರ್ಕ್ ವರ್ಲ್ಡ್. ಸೊ ತನ್ನ ಒಂದು ಜೀವನ ಈಗ ಡಾರ್ಕ್ನೆಸ್ಸಿಂದ ಕೂಡಿದೆ. ಒಂದು ವೇಳೆ ರೋಮಿಯೋ ಬಂದಿದ್ದೇ ಆದರೆ ಅದೇ ತನಗೆ ಹಗಲು, ಅದೇ ತನಗೆ ಬೆಳಕು ಅಂತೇಳಿ ಜೂಲಿಯಟ್ ಹೇಳ್ತಾ ಇದ್ದಾಳೆ. ಅಂದರೆ ರೋಮಿಯೋ ಯಾವಾಗ ಇವಳ ಬಳಿ ಇರ್ತಾನೋ ಆಗ ಇವಳಿಗೆ ಸಂತೋಷ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದಾಳೆ. She imagines Romeo lying in the night like a bright white figure, so pure and beautiful that he looks like ಫ್ರೆಶ್ ವೈಟ್ ಸ್ನೋ ರೆಸ್ಟಿಂಗ್ ಆನ್ ಎ ಬ್ಲ್ಯಾಕ್ ರಾವೆನ್ಸ್ ಫೆದರ್ಸ್. ನೋಡಿ ಇಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾಳೆ, ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಎ ರಾವೆನ್ಸ್ ಬ್ಯಾಕ್. ರಾವೆನ್ಸ್ ಅಂದರೆ ಕಾಗೆ ಜಾತಿಗೆ ಸೇರಿರ್ತಕ್ಕಂಥ ಒಂದು ಪಕ್ಷಿ ಇದು ಕೂಡ ಆಗಿರುತ್ತೆ. ಸೊ ಆ ಒಂದು ರಾವೆನ್ಸ್ನ ಮೇಲೆ ಅಂದರೆ ಅದರ ಹಿಂದ್ಗಡೆ ಸ್ನೋ ಏನಾದರೂ ಬಿದ್ದಿದ್ರೆ ಅದೆಷ್ಟೊಂದು ಪಳಪಳ ಹೊಳಿತಾ ಇರುತ್ತಲ್ವ ಸ್ನೋ, ಆ ರೀತಿ ರೋಮಿಯೋ ಹೊಳಿತಾ ಇದ್ದಾನೆ, ಅಷ್ಟೊಂದು ಅವನು ಕೂಡ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ ಜೂಲಿಯಟ್. ಕಮ್ ಜೆಂಟಲ್ ನೈಟ್ ಕಮ್, loving black broad night, give me my Romeo, and when I shall die, take him and cut him out in little stars. ನೋಡಿ, ಕಮ್ ಜೆಂಟಲ್ ನೈಟ್, ಮತ್ತೆ ರಾತ್ರಿಯನ್ನು ಕರೀತಾ ಇದ್ದಾಳೆ. ಕಮ್ ಲವಿಂಗ್, ಜೂಲಿಯಟ್ ಸ್ಪೀಕ್ಸ್ ಟು ನೈಟ್ ಆಸ್ ಇಫ್ ಇಟ್ ವರ್ ಎ ಕೈಂಡ್ ಜೆಂಟಲ್ ಪರ್ಸನ್ ವಿತ್ ಡಾರ್ಕ್ ಐಬ್ರೋಸ್. ಶಿ ಬೆಗ್ಸ್ ಇಟ್ ಟು ಬ್ರಿಂಗ್ ರೋಮಿಯೋ ಟು ಹರ್. ಸೊ ಆ ಒಂದು ರಾತ್ರಿಗೆ ಏನು ಕೇಳ್ಕೊಳ್ತಾ ಇದ್ದಾಳೆ, ಆ ರೋಮಿಯೋನನ್ನು ತನ್ನ ಬಳಿ ಕರೆದುಕೊಂಡು ಬಾ ಅಂತ ಹೇಳ್ತಾ ಇದ್ದಾಳೆ. ದೆನ್ ಶಿ ಸೇಸ್ ದ್ಯಾಟ್ ವೆನ್ ಶಿ ಡೈಸ್ ಶಿ ವಾಂಟ್ಸ್ ರೋಮಿಯೋ ಟು ಬಿ ಟರ್ನ್ಡ್ ಇನ್ ಟು ಟೈನಿ ಶೈನಿಂಗ್ ಸ್ಟಾರ್ಸ್. ಇಲ್ಲಿ ಗಮನಿಸಬಹುದು, ಗಿವ್ ಮಿ ಮೈ ರೋಮಿಯೋ ಆ್ಯಂಡ್ ವೆನ್ ಐ ಶಾಲ್ ಡೈ ಅಂದರೆ ನಾನು ಸತ್ತಂತಹ ಸಂದರ್ಭದಲ್ಲಿ, ಟೇಕ್ ಹಿಮ್ ಅವನನ್ನು ತೆಗೆದುಕೊಂಡು, ಕಟ್ ಹಿಮ್ ಔಟ್ ಇನ್ ಲಿಟಲ್ ಸ್ಟಾರ್ಸ್ ಅವನನ್ನು ಸಣ್ಣ ಸಣ್ಣ ನಕ್ಷತ್ರಗಳಾಗಿ ಕಟ್ ಮಾಡಿ ಆ ಒಂದು ಆಕಾಶದಲ್ಲಿ ಹರಡು ಅಂಥೇಳಿ ಕೇಳ್ಕೊಳ್ತಾ ಇದ್ದಾಳೆ. ಪ್ಲೇಸ್ಡ್ ಇನ್ ದ ಸ್ಕೈ ಟು ಲೈಟ್ ಅಪ್ ದ ಹೆವನ್ಸ್ ಅಂದರೆ ಆ ಇಡೀ ಆಕಾಶ ಅಥವಾ ಸ್ವರ್ಗವನ್ನೇ ಬೆಳಗಿಸತಕ್ಕಂತಹ ಒಂದು ಶಕ್ತಿ ಯಾರಿಗಿದೆ ಅಂದರೆ ರೋಮಿಯೋಗೆ ಇದೆ. ಸೊ ಅವನು ನಕ್ಷತ್ರವಾಗಬೇಕು ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಆ್ಯಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್. ಯಾಕೆ ಈ ರೀತಿ ಹೇಳ್ತಾ ಇದ್ದಾಳೆ ನೋಡಿ, ಜೂಲಿಯಟ್ ಸೇಸ್ ದ್ಯಾಟ್ ರೋಮಿಯೋಸ್ ಬ್ಯೂಟಿ ವಿಲ್ ಮೇಕ್ ದ ನೈಟ್ ಸ್ಕೈ ಲುಕ್ ಸೋ ವಂಡರ್ಫುಲ್. ಅಂದರೆ ಅವನನ್ನು ಸಣ್ಣ ಸಣ್ಣ ನಕ್ಷತ್ರಗಳಾಗಿ ಆಕಾಶದ ತುಂಬ ಹರಡುವುದರಿಂದ ಇಡೀ ಆಕಾಶವೇ ತುಂಬ ಸುಂದರಗೊಳ್ಳುತ್ತದೆ ಅಂತ ಹೇಳ್ತಾ ಇದ್ದಾಳೆ. ಇಡೀ ಜಗತ್ತನ್ನೇ ಅದು ಸುಂದರಗೊಳಿಸುತ್ತದೆ. ದಟ್ ಎವ್ರಿ ಒನ್ ಇನ್ ದ ವರ್ಲ್ಡ್ ವಿಲ್ ಫಾಲ್ ಇನ್ ಲವ್ ವಿತ್ ದ ನೈಟ್. ಇಡೀ ಜಗತ್ತೇ ಆ ಒಂದು ರಾತ್ರಿಯನ್ನು ನೋಡ್ತಾ ಅದರ ಒಂದು ಪ್ರೀತಿಯಲ್ಲಿ ಬೀಳುತ್ತೆ. ಪೀಪಲ್ ವಿಲ್ ನೋ ಲಾಂಗರ್ ಅಡ್ಮೈರ್ ದ ಸನ್. ಜನಗಳು ಸೂರ್ಯನನ್ನೇ ಮರೆತು ಬಿಡ್ತಾರೆ. ಸೂರ್ಯ ಏನು ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇದ್ದನೋ ಅವನ ಬೆಳಕನ್ನು ಎಲ್ಲರೂ ಆರಾಧಿಸ್ತಾ ಇದ್ದಾರೆ. ಬಟ್ ಒಂದು ವೇಳೆ ರೋಮಿಯೋನನ್ನು ಸಣ್ಣ ಸಣ್ಣ ನಕ್ಷತ್ರಗಳಾಗಿ ಆಕಾಶದ ತುಂಬ ಹರಡಿಬಿಟ್ರೆ ಆ ಸೂರ್ಯನನ್ನೇ ಜನಗಳು ಮರೆತು ಬಿಡ್ತಾರೆ. ವಿಚ್ ಶಿ ಕಾಲ್ಸ್ ಗ್ಯಾರಿಶ್ ಅಂದರೆ ಟೂ ಬ್ರೈಟ್ ಆರ್ ಶೋವಿ. ಅಂದರೆ ಈ ಸನ್ ಏನಿದ್ದನೋ ಅವನು ಕೊಡ್ತಕ್ಕಂತಹ ಬೆಳಕು ತುಂಬಾ ಬ್ರೈಟ್ ಆಗಿದೆ, ಇದರಿಂದ ಜನಗಳಿಗೆ ತೊಂದರೆ ಆಗುತ್ತೆ, ಅದು ಶೋಯಿಂದ ಕೂಡಿದೆ. ಬಿಕಾಸ್ ರೋಮಿಯೋ ವಿಲ್ ಮೇಕ್ ದ ನೈಟ್ ಈವನ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದ ಡೇ. ಸೊ ಆ ರೀತಿ ಕಟ್ ಮಾಡಿ ಅವನನ್ನು ಆಕಾಶದ ತುಂಬ ಪಸರಿಸುವುದರಿಂದ ಸೂರ್ಯನಷ್ಟು ತೀಕ್ಷ್ಣವಾಗಿರ್ತಕ್ಕಂತಹ ಬೆಳಕನ್ನು ಕೊಡುವುದಿಲ್ಲ. ಅವನು ಕೊಡ್ತಕ್ಕಂತಹ ಆ ನಕ್ಷತ್ರಗಳು ಕೊಡ್ತಕ್ಕಂತಹ ಬೆಳಕು ತುಂಬಾ ಹಿತಕರ ಆಗಿರುತ್ತೆ ಅಂತ ಇಲ್ಲಿ ಜೂಲಿಯಟ್ ಹೇಳ್ತಾ ಇದ್ದಾಳೆ. ಇನ್ನು ಜೂಲಿಯಟ್ಗಳ ಮಾತುಗಳನ್ನು ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ವರ್ಡ್ಸ್ಗಳಲ್ಲಿ ಗಮನಿಸ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸೊ ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಲಾಂಗ್ ಟೈಪ್ ಕ್ವೆಶನ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಜೂಲಿಯಟ್ ಈಸ್ ವೇಟಿಂಗ್ ಫಾರ್ ನೈಟ್ ಟು ಕಮ್ ಬಿಕಾಸ್ ದಟ್ ಈಸ್ ವೆನ್ ಶಿ ವಿಲ್ ಸಿ ರೋಮಿಯೋ. ಅಂದರೆ ರಾತ್ರಿಗೋಸ್ಕರ ಕಾಯ್ತಾ ಇದ್ದಾಳೆ, ಆ ರೋಮಿಯೋ ಬರ್ತಾನೆ ಅಂತ. ಶಿ ಕಾಲ್ಸ್ ಹಿಮ್ ಹರ್ ಡೇ ಇನ್ ನೈಟ್. ಅವಳು ಡೇ ಇನ್ ನೈಟ್ ಅಂತೇಳಿ ರೋಮಿಯೋನನ್ನು ಕರೀತಾ ಇದ್ದಾಳೆ. ಅಂದರೆ ರಾತ್ರಿಯಲ್ಲಿ ಹಗಲು ಅಂತ ನಾವು ಕನ್ನಡದಲ್ಲಿ ಹೇಳಬಹುದು. ಮೀನಿಂಗ್ ಹಿ ಬ್ರಿಂಗ್ಸ್ ಲೈಟ್ ಆ್ಯಂಡ್ ಜಾಯ್ ಈವನ್ ಇನ್ ಡಾರ್ಕ್ನೆಸ್. ಆ ಒಂದು ಕತ್ತಲಲ್ಲೂ ಕೂಡ ಸಂತೋಷವನ್ನು ತರ್ತಕ್ಕಂತಹ ಬೆಳಕನ್ನು ತರ್ತಕ್ಕಂಥವನು ರೋಮಿಯೋ. ಶಿ ಇಮ್ಯಾಜಿನ್ಸ್ ಹಿಮ್ ಶೈನಿಂಗ್ ಇನ್ ದ ನೈಟ್ ಲೈಕ್ ವೈಟ್ ಸ್ನೋ ಆನ್ ಎ ಬ್ಲ್ಯಾಕ್ ರಾವೆನ್. ಅದ್ರ ಜೊತೆಗೆ ಅವಳು ಏನು ಕಂಪೇರ್ ಮಾಡ್ತಾ ಇದ್ದಾಳೆ, ವೈಟ್ ಸ್ನೋ ಅಂದರೆ ಬಿಳಿದಾಗಿರ್ತಕ್ಕಂತಹ ಒಂದು ಸ್ನೋ, ಆ ಒಂದು ಕಪ್ಪಾಗಿರ್ತಕ್ಕಂತಹ ರಾವೆನ್ ಪಕ್ಷಿಯ ರೆಕ್ಕೆಗಳ ಮೇಲೆ ಇದ್ದಾಗ ಎಷ್ಟು ಹೊಳೆಯುತ್ತಾ ಇರುತ್ತಲ್ವ, ಆ ರೀತಿ ಇವನು ಬಂದರೆ ಆ ಒಂದು ರಾತ್ರಿಯಲ್ಲಿ ಹೊಳಪು ಮೂಡುತ್ತೆ. She asks the night to come gently and bring her Romeo. Then she says when she dies, Romeo should be turned into stars in the sky. ತಾನು ಸತ್ತ ನಂತರದಲ್ಲಿ ರೋಮಿಯೋ ನಕ್ಷತ್ರಗಳಾಗಿ ಆಕಾಶದಲ್ಲಿ ಇರಬೇಕು ಅಂತ ಹೇಳ್ತಾಳೆ. His beauty would make the night so lovely that everyone would fall in love with it and forget about the bright sun. This shows how deeply Juliet loves him.
ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಬೇರೆ ಏನಾದರೂ ಲೆಸನ್ಸ್ಗಳು ಬೇಕು ಅಂದರೆ ಅಥವಾ ಗ್ರಾಮರ್ ಟಾಪಿಕ್ಸ್ಗಳು ಬೇಕು ಅಂದರೆ ಅವುಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅಂತಹ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.